ಇನ್ನು ಕೊಡಗಿನ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ದ್ವೀಪದಂತಾಗ್ಬಿಟ್ಟಿದೆ ಕೂಡಕಂಡಿ ಪರಂಬು ಅನ್ನುವಂಥ ಒಂದು ಪ್ರದೇಶ. ಕೂಡಕಂಡಿ ಪರಂಬು ಪ್ರದೇಶ ದ್ವೀಪದಂತಾಗ್ಬಿಟ್ಟಿದೆ. 60ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಲ್ಲಿ ಜಲ ದಿಗ್ಬಂಧನ ವಿಧಿಸಿದೆ. ಮಡಿಕೇರಿಯ ಚೇರಂಬಾಣೆ ಬಳಿ ಇರುವಂತಹ ಕೂಡಕಂಡಿ ಪರಂಬು ಸ್ಥಳ. ಸಂತ್ರಸ್ತರು ಈಗ ಪ್ರವಾಹ ದಾಟೋದಕ್ಕೆ ನಾಡದೋಣಿಯ ಮೊರೆ ಹೋಗಿದ್ದಾರೆ. ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಲೇಬೇಕು. ಈ ಮಳೆಯ ನಡುವೆನೇ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರುವಂತಹ ಜನ. ಲೈಫ್ ಜಾಕೆಟ್ ಇಲ್ಲ, ಪಾಪ ನಾಡದೋಣಿಯಲ್ಲಿ ಹಾಗೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಭಾರಿ ಗಾಳಿ ಮಳೆಗೆ ನಾಡದೋಣಿ ಕೂಡ ತಡ್ಕೊಳ್ಳೋದಿಲ್ಲ, ಅದು ಕೂಡ ಅತ್ತಿಂದತ್ತ ಹೊಯ್ದಾಡ್ತಾ ಇರುತ್ತೆ. ಅಂಥದ್ರಲ್ಲೂ ಕೂಡ ಪಾಪ ಜನ ಅತ್ತಿಂದತ್ತ ಹೋಗೋದಿಕ್ಕೆ ಇದನ್ನೇ ಆಶ್ರಯಿಸಿದ್ದಾರೆ. ಮಂಗಳೂರಲ್ಲ ನೀವು ಬರಬೇಕು, ಅಲ್ಲಿ ನೀರಿಗೆ ಇವ್ರನ್ನ ಕಲಿಸಿದ್ದು ನಮ್ಮ ಮಿಸಸ್ಸನ್ನೇ ಹೋಗ್ಬನ್ನಿ ಅಂತ, ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ. ಏನು ಮಾಡೋದು? ನಾವು ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಕೂಡಕಂಡಿ ಪರಂಬು ಪ್ರದೇಶದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ. ಮಡಿಕೇರಿ ತಾಲೂಕಿನ ಕೂಡಕಂಡಿ ಪೈಸಾರಿಗೆ ಹೋಗುವಂಥ ರಸ್ತೆ. ನನ್ನ ಹಿಂದೆ ನೀವೊಂದು ರೋಡನ್ನು ನೋಡ್ತೀರಾ. ಆ ರೋಡು ಇಲ್ಲಿಂದ ಬೇಂಗೂರು ಮತ್ತು ಬೇಂಗೂರಿನಿಂದ ಮಡಿಕೇರಿಗೆ ಸಂಪರ್ಕವನ್ನು, ಚೇರಂಬಾಣೆ ಮತ್ತು ಮಡಿಕೇರಿಗೆ ಸಂಪರ್ಕವನ್ನು ಮಾಡುತ್ತಾ ಇದು. ಆದರೆ ಈ ಬೇಂಗೂರಿನಿಂದ ದೋಣಿಕಡುವ ಪೈಸಾರಿಯಲ್ಲಿ ಸುಮಾರು 60 ಕುಟುಂಬಗಳಿದೆ. ಈ 60 ಕುಟುಂಬಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಮುಖ್ಯ ರಸ್ತೆ ಏನಿದೆ ಅದು ಇವಾಗ ಜಲಾವೃತ ಆಗಿದೆ. ಇಲ್ಲಿ ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನು ಕೂಡ ಕಾಣಿಸೋದಿಲ್ಲ. ಅಷ್ಟೊಂದು ಅಗಾಧ ಮಟ್ಟದಲ್ಲಿ ಪ್ರವಾಹ ಬಂದಿದೆ. ಇಲ್ಲಿ ಈ 60 ಕುಟುಂಬಗಳ ಸುಮಾರು 300 ಜನ ದಾಟಲಿಕ್ಕೆ ಇದೊಂದೇ ಆಸರೆ ಎಂದರೆ ಈ ದೋಣಿ ಮಾತ್ರ. ಈ ದೋಣಿಯಲ್ಲಿ ಈಗ ನಾವು ಈ ದೋಣಿಯಲ್ಲಿ ಎಷ್ಟೊಂದು ಅಪಾಯಕಾರಿ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಈ ದೋಣಿಯ ಕೆಳಗೆ ಏನಿಲ್ಲ ಅಂದರೆ ಒಂದು 50ರಿಂದ 70 ಅಡಿ ಆಳ ನೀರಿದೆ. ಆದರೆ ಈ ದೋಣಿಯಲ್ಲಿ ಇವತ್ತು ಶಾಲೆಗಳಿಗೆ ರಜಾ ಇರೋದ್ರಿಂದ ಇಲ್ಲಿ ಮಕ್ಕಳು ಯಾರಿಲ್ಲ. ಆದರೆ ಪ್ರತಿನಿತ್ಯ ಈ ಪ್ರವಾಹದ ಸಂದರ್ಭ ಮಕ್ಕಳು ಬಹಳ ಅಪಾಯಕಾರಿಯಾಗಿ, ಮಕ್ಕಳು, ಹೆಂಗಸರು, ವೃದ್ಧರು, ರೋಗಿಗಳು ಯಾರ್ಯಾರು ಊರವರು ಎಲ್ಲರೂ ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಪ್ರಯಾಣ ಮಾಡ್ತಾರೆ. ಇದು ಯಾಕೆ ಅಪಾಯಕಾರಿ ಅಂತಂದರೆ ಇಲ್ಲಿ ಒಂದು ಕನಿಷ್ಠ ಒಂದು ಇವರಿಗೆ ಲೈಫ್ ಜಾಕೆಟ್ ಕೂಡ ಇಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಊಹಿಸ್ಲಿಕ್ಕೂ ಆಗದಷ್ಟು ಅನಾಹುತ ಆಗುತ್ತೆ. ಆದರೂ ಕೂಡ ಈ ಊರಿನ ಅಂದರೆ ಈ ಕೂಡಕಂಡಿ ಪರಂಬು ಪೈಸಾರಿಯ ಜನ ನೋಡಿ, ಗಾಳಿ ಬರ್ತಾ ಇದೆ, ಬೋಟನ್ನು ಯಾವ ರೀತಿ ಸೈಡ್ಗೆ ಎಳಿತಾ ಇದೆ, ಬಹಳ ಭಯ ಆಗುತ್ತೆ. ಪ್ರಮುಖವಾಗಿ ಏನಂತಂದ್ರೆ ಈ ಊರಿನವರಿಗೆ ಇಲ್ಲೊಂದು ತೂಗು ಸೇತುವೆ ಆಗಬೇಕು. ಮಳೆಗಾಲದಲ್ಲಿ ರಸ್ತೆ ದಾಟಲಿಕ್ಕೆ ತೂಗು ಸೇತುವೆ ಆಗುವವರೆಗೂ ಕನಿಷ್ಠ ಇಲ್ಲೊಂದು ಲೈಫ್ ಜಾಕೆಟ್ ನಾದ್ರೂ ಕೊಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಯಾಕೆ ಮಾಡ್ತಿಲ್ಲ ಅಂತ ನಮ್ಮ ಈ ಊರಿನ ಜನರು ಬಹಳ ಬೇಸರದಿಂದ ಪ್ರಶ್ನೆ ಮಾಡ್ತಾರೆ. ತಕ್ಷಣಕ್ಕೆ ಒಂದು ಲೈಫ್ ಜಾಕೆಟ್ ಅನ್ನಾದ್ರೂ ಕೊಡುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.